ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 197ನೆಯ ತಿರುನಾಮ ಸುತಪಃ. ಇಂದಿನ ಕತೆ ರಾಮಾನುಜಾಚಾರ್ಯರ ಜೀವನದಲ್ಲಿ ನಡೆದ ಒಂದು ಸುಂದರ ಘಟನೆ ಆಗಿದೆ. ಒಂದು ದಿನ ರಾಮಾನುಜಾಚಾರ್ಯರು ಕಾವೇರಿ ನದಿಯ ತೀರಕ್ಕೆ ಹೋಗುತ್ತಿದ್ದಾಗ ಕೆಲವು ಮಕ್ಕಳು ಮರಳಿನಲ್ಲಿ ಆಟವಾಡುತ್ತಿರುವುದನ್ನು ನೋಡಿದರು. ಆ ಮಕ್ಕಳು ಶ್ರೀರಂಗನಾಥಸ್ವಾಮಿ ದೇವಾಲಯದ ಆಚರಣೆಗಳನ್ನು ಭಕ್ತಿಯಿಂದ ನಟಿಸುತ್ತಿದ್ದರು. ಅವರು ಒಂದು ಕಲ್ಲನ್ನು ಭಗವಂತನ ರೂಪವೆಂದು ಭಾವಿಸಿ ಪೂಜೆ ಮಾಡುತ್ತಿದ್ದರು. ಒಬ್ಬ ಮಗು ಅರ್ಚಕನಾಗಿ ಅರ್ಚನೆ ಮಾಡುತ್ತಿದ್ದರೆ ಇತರರು ಆಳ್ವಾರರ ಪಾಶುರಗಳನ್ನು ಹಾಡುತ್ತಿದ್ದರು. ಕೆಲವರು ಆ ಕಲ್ಲನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ಭಗವಂತನ ಉತ್ಸವ ಮೆರವಣಿಗೆಯಂತೆ ನಟಿಸುತ್ತಿದ್ದರು. ಒಬ್ಬ ಮಗು ರಾಮಾನುಜಾಚಾರ್ಯರ ವೇಷ ಧರಿಸಿತ್ತು. ಅದು ಕಾವಿ ಬಣ್ಣದ ಬಟ್ಟೆ ತೊಟ್ಟು 12 ನಾಮಗಳನ್ನು ಧರಿಸಿ ಕೈಯಲ್ಲಿ ತ್ರಿದಂಡವನ್ನು ಹಿಡಿದಿತ್ತು. ಇದನ್ನೆಲ್ಲ ನೋಡಿ ರಾಮಾನುಜಾಚಾರ್ಯರು ಸಂತೋಷದಿಂದ ಮಕ್ಕಳ ಆಟವನ್ನು ಗಮನಿಸುತ್ತಾ ನಿಂತರು. ಪ್ರಸಾದವನ್ನು ಅರ್ಪಿಸುವ ಸಮಯ ಬಂದಾಗ ಮಕ್ಕಳು ಮಣ್ಣನ್ನು ಉಂಡೆಯಾಗಿ ಮಾಡಿ ಅದನ್ನು ಭಗವಂತನ ರೂಪವಾಗಿದ್ದ ಕಲ್ಲಿಗೆ ನೈವೇದ್ಯವಾಗಿ ಅರ್ಪಿಸಿದರು. ಇಬ್ಬರು ಮಕ್ಕಳು ಒಂದು ಬಟ್ಟೆಯನ್ನು ಪರದೆಯಂತೆ ಹಿಡಿದರು. ಮತ್ತೊಬ್ಬ ಮಗು ಗಂಟೆಯ ಶಬ್ದವನ್ನು ಮಾಡಿತು. ಪರದೆಯನ್ನು ತೆಗೆದ ನಂತರ ಅರ್ಚಕನ ಪಾತ್ರ ಮಾಡುತ್ತಿದ್ದ ಮಗು ರಾಮಾನುಜಾಚಾರ್ಯರನ್ನು ಕರೆದು, ಬನ್ನಿ, ಭಗವಂತನ ಗೌರವ ಮತ್ತು ಪ್ರಸಾದವನ್ನು ಸ್ವೀಕರಿಸಿ ಎಂದು ಹೇಳಿತು. ರಾಮಾನುಜಾಚಾರ್ಯರ ವೇಷ ಧರಿಸಿದ್ದ ಮಗು ಪ್ರತಿಕ್ರಿಯಿಸುವ ಮೊದಲೇ ನಿಜವಾದ ರಾಮಾನುಜಾಚಾರ್ಯರು ಮುಂದೆ ಬಂದು, ಅಡಿಯೇನ್ಗೆ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದು ಪರಮಭಾಗ್ಯ ಎಂದು ಹೇಳಿ ತಮ್ಮ ಭಿಕ್ಷಾ ಪಾತ್ರೆಯನ್ನು ಮುಂದಿಟ್ಟರು. ಮಕ್ಕಳು ಆಶ್ಚರ್ಯಗೊಂಡರು. ಏನೂ ಮಾಡಬೇಕೆಂದು ತಿಳಿಯದೆ ಆ ಮಣ್ಣಿನ ಉಂಡೆಯನ್ನು ರಾಮಾನುಜಾಚಾರ್ಯರ ಭಿಕ್ಷಾ ಪಾತ್ರೆಯಲ್ಲಿ ಇಟ್ಟರು. ರಾಮಾನುಜಾಚಾರ್ಯರು ಅದನ್ನು ಅತ್ಯಂತ ಭಕ್ತಿಯಿಂದ ಪ್ರಸಾದವೆಂದು ಸ್ವೀಕರಿಸಿದರು. ಆಗ ರಾಮಾನುಜರ ಶಿಷ್ಯರು, ಸ್ವಾಮಿ, ಇದು ಮಣ್ಣು, ನಿಜವಾದ ಪ್ರಸಾದವಲ್ಲ ಎಂದು ಹೇಳಿದರು. ಅದಕ್ಕೆ ರಾಮಾನುಜಾಚಾರ್ಯರು, ಭಗವಂತನ ಪ್ರಸಾದವನ್ನು ಮಣ್ಣಿನ ಉಂಡೆ ಎಂದು ಹೇಳುವುದು ಅಪಚಾರ. ಭಗವಂತನ ದಿವ್ಯ ದೃಷ್ಟಿ ಅದರ ಮೇಲೆ ಬಿದ್ದ ನಂತರ ಅದು ಪ್ರಸಾದವಾಗುತ್ತದೆ ಎಂದು ಹೇಳಿದರು. ಆಗ ಇನ್ನೊಬ್ಬ ಶಿಷ್ಯನು, ಆದರೆ ಇಲ್ಲಿ ಭಗವಂತನೇ ಇಲ್ಲವಲ್ಲ, ಇದು ಕೇವಲ ಒಂದು ಕಲ್ಲು ಎಂದು ವಾದಿಸಿದನು. ಅದಕ್ಕೆ ರಾಮಾನುಜಾಚಾರ್ಯರು, ಮುಗ್ಧ ಮತ್ತು ನಿರ್ಮಲ ಹೃದಯದ ಮಕ್ಕಳು ಭಗವಂತನು ಆ ಕಲ್ಲಿನಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯಿಂದ ಪೂಜೆ ಮಾಡಿದರೆ ಭಗವಂತನು ಖಂಡಿತವಾಗಿಯೂ ಆ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅವರಿಗೆ ಅನುಗ್ರಹ ಮಾಡುತ್ತಾನೆ ಎಂಬುದರಲ್ಲಿ ಯಾವುದೇ ಸಂದೇಹ ಬೇಡ ಎಂದು ಹೇಳಿದರು. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಅಂದರೆ ಯಾವ ರೂಪದಲ್ಲಿ ನನ್ನನ್ನು ಭಜಿಸಲು ಮತ್ತು ಕಾಣಲು ಭಕ್ತರು ಬಯಸುತ್ತಾರೋ ನಾನು ಕೂಡ ಅದೇ ರೂಪದಲ್ಲಿ ಅವರಿಗೆ ಅನುಗ್ರಹ ಮಾಡುತ್ತೇನೆ ಎಂದು ಅರ್ಥ. 145ನೇ ಭೋಕ್ತಾ ತಿರುನಾಮದಲ್ಲಿ ಒಬ್ಬ ಬೇಟೆಗಾರನು ಭಗವಂತನು ಮರದಲ್ಲಿದ್ದಾನೆ ಎಂದು ನಂಬಿದ್ದನು. ಆಗ ಭಗವಂತನು ಆ ಮರದಿಂದಲೇ ಪ್ರತ್ಯಕ್ಷವಾಗಿ ಆ ಬೇಟೆಗಾರನಿಗೂ ಅವನ ಮಗನಿಗೂ ಅನುಗ್ರಹ ಮಾಡಿದ್ದನು. ತಿರುಮಲೆಯ ಶ್ರೀನಿವಾಸನಾಗಿರಲಿ, ತಿರುವನಂತಪುರಂನ ಅನಂತ ಪದ್ಮನಾಭನಾಗಿರಲಿ ಅಥವಾ ನಮ್ಮ ಮನೆಯಲ್ಲಿರುವ ವಿಗ್ರಹವಾಗಿರಲಿ, ನಾವು ಯಾವ ರೂಪದಲ್ಲಿ ಧ್ಯಾನಿಸಿ ಪೂಜಿಸುತ್ತೇವೋ ಭಗವಂತನು ಅದೇ ರೂಪದಲ್ಲಿ ನಮಗೆ ಕೃಪೆ ತೋರುತ್ತಾನೆ. ಸುತಪಃ ಎಂದರೆ ತನ್ನ ಭಕ್ತರು ಯಾವ ರೂಪದಲ್ಲಿ ಧ್ಯಾನಿಸುತ್ತಾರೋ ಆ ರೂಪವನ್ನೇ ಧರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಸುತಪಸೇನ್ನಮಃ ಎಂದು ಜಪಿಸಿದರೆ ನಮ್ಮ ಹೃದಯದಲ್ಲಿ ನಾವು ಯಾವ ರೂಪದಲ್ಲಿ ಭಗವಂತನನ್ನು ಇರಿಸಿಕೊಂಡಿದ್ದೇವೆಯೋ ಅದೇ ರೂಪದಲ್ಲಿ ಭಗವಂತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.